ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಗುರು ಗ್ರಹದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಗುರು ಕೇವಲ ಶುಭ ಫಲವನ್ನೇ ಕೊಡ್ತಾನ ಅಥವಾ ಅಶುಭ ಫಲವನ್ನು ಕೊಡ್ತಾನ, ಕೊಟ್ರೆ ಹೇಗ್ ಕೊಡ್ತಾನೆ ಅನ್ನುವಂಥದ್ದು ಕೂಡ ನೋಡೋಣ. ಇನ್ನು ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ₹1 ಖರ್ಚಿಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದಾದಂತಹ ಒಂದು ಗುರುವಿಗೆ ಪರಿಹಾರ ಏನು ಅನ್ನುವಂಥದ್ದು ನೋಡೋಣ. ಈ ಪರಿಹಾರವನ್ನ ಮಹಾತ್ಮ ಗಾಂಧೀಜಿಯವರ ಒಂದು ಜೀವನದಲ್ಲಿ ಮಾಡಿದಾಗ ಏನಾಯ್ತು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನೀವು ಯಾವುದೇ ಜ್ಯೋತಿಷಿಗಳ ಮಾತುಗಳನ್ನ ಕೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಎಲ್ರು ಈ ವರ್ಷ ಗುರು ಸಂಚಾರ ಮಾಡ್ತಾ ಇದ್ದಾನೆ, ಇಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಒಳ್ಳೇದಾಗುತ್ತೆ. ಮತ್ತು ಅದು ಅಲ್ಲದೆ ಗುರು ದೃಷ್ಟಿ ಇದೆ, ಆದ್ರಿಂದ ಒಳ್ಳೇದಾಗುತ್ತೆ, ಗುರುವಿನ ಒಂದು ಅನುಗ್ರಹ ಇದೆ, ಆದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಗುರು ಕೆಲವೊಂದಿಷ್ಟು ಲಗ್ನಕ್ಕೆ ಅಶುಭ ಫಲವನ್ನು ಕೂಡ ಕೊಡ್ತಾನೆ. ಅದು ಅಲ್ಲದೆ ಗುರು ಜಾತಕದಲ್ಲಿ ಏನಾದ್ರೂ ಕೆಟ್ಟಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಸಮಸ್ಯೆಗಳಾಯ್ತು ಅನ್ನುವಂಥದ್ದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರರೇ, ಮೊದಲನೇದಾಗಿ ನೀವು ಒಂದು ನೈಸರ್ಗಿಕ ಭಾವಕುಂಡಲಿಯನ್ನ ನೋಡ್ತಾ ಅಂತ ಹೇಳಿದ್ರೆ 9ನೇ ಮನೆ ಧನುರ್ ರಾಶಿ ಬೀಳುತ್ತೆ, 12ನೇ ಮನೆ ಮೀನ ರಾಶಿ ಬೀಳುತ್ತೆ. ಈ ಎರಡು ರಾಶಿಗಳನ್ನ ಓನ್ ಮಾಡುವಂತವನು, ರೂಲ್ ಮಾಡುವಂತವನು ಗುರು ಆಗಿರ್ತಾನೆ. ಏನು ಈ ಎರಡು ರಾಶಿಗಳ ಸ್ಪೆಷಾಲಿಟಿ ಅಂತ ನೋಡ್ತು ಅಂತ ಹೇಳಿದ್ರೆ 9ನೇ ಮನೆ ನಮ್ಮ ಆನ್ಸಿಸ್ಟರ್ಸ್ ಅನ್ನ ತೋರಿಸುತ್ತೆ, ನಮ್ಮ ಒಂದು ಪೂರ್ವಜರ ಲೀನಿಯೇಜ್ ಅನ್ನ ತೋರಿಸುತ್ತೆ, ಅವರು ಮಾಡಿರುವಂತಹ ಕರ್ಮಗಳು ಅದನ್ನ ತೋರಿಸುತ್ತೆ, ನಿಮ್ಮ ಬಾಸಸ್ ಅನ್ನ ತೋರಿಸುತ್ತೆ ಮತ್ತು ನಿಮ್ಮ ರೂಲ್ಸ್, ಪ್ರಿನ್ಸಿಪಲ್ಸ್, ಎಥಿಕ್ಸ್ ಅನ್ನ ತೋರಿಸುತ್ತೆ. 12ನೇ ಮನೆ ಎಗೈನ್ ಏನ ತೋರಿಸುತ್ತೆ ಅಂತ ಹೇಳಿದ್ರೆ ಡಿಪಾರ್ಟೆಡ್ ಅಂತ ಹೇಳಿದ್ರೆ ನಮ್ಮನ್ನ ಬಿಟ್ಟು ಹೋಗಿರುವವರು. ಎಗೈನ್ ಇದು ತೋರಿಸುವಂತದ್ದು ನಮ್ಮ ಆನ್ಸಿಸ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು, ಅವರ ಕರ್ಮಗಳು ನಮ್ಮನ್ನ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತ ತೋರಿಸ್ತಾರೆ. ಸೊ ಇದನ್ನ ಓವರ್ ಆಲ್ ಆಗಿ ನಾವು ನೋಡಿ ಹೇಳ್ಬೇಕಂತ ಹೇಳಿದ್ರೆ ಗುರು ನಮ್ಮ ಕೈ ಮೀರಿದ್ದು ಅಥವಾ ನಮ್ಮನ್ನ ಕಾಣದೇ ಇರುವಂತದ್ದು ಅದನ್ನ ತೋರಿಸ್ತಾನೆ. ಇದು ಆಶೀರ್ವಾದ ಆಗಿರ್ಬೋದು ಅಥವಾ ಶಾಪ ಆಗಿರ್ಬೋದು, ಇದನ್ನ ಗುರು ಜಾತಕದಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದು. ಇಂಥ ಗುರು ಜಾತಕದಲ್ಲಿ ಏನಾದ್ರು ಕೆಟ್ಟಿತ್ತು ಅಂತ ಹೇಳಿದ್ರೆ ಒಂದು ಚಾನ್ಸ್ ಏನಂತ ಹೇಳಿದ್ರೆ ನೀವು ನಿಮ್ಮ ಹೈಯರ್ ಅಥಾರಿಟಿಗಳಾದಂತಹ ನಿಮ್ಮ ತಂದೆ ಅಥವಾ ನಿಮ್ಮ ಬಾಸಸ್, ಈವನ್ ಗೌರ್ಮೆಂಟ್ ಕೂಡ ಆಗ್ಬೋದು ತಕ್ಕ ಮಟ್ಟಿಗೆ. ಸೊ ಈ ರೀತಿ ಹೈಯರ್ ಅಥಾರಿಟಿಗಳಿಗೆ ನಿಮ್ಮಿಂದ ಆಗಿರುವಂತಹ ತಪ್ಪನ್ನ ತೋರಿಸುತ್ತೆ. ಇನ್ನು ಎರಡನೆಯದಾಗಿ ಯಾರ್ಯಾರು ಗುರುಸ್ಥಾನಗಳಲ್ಲಿ ಕೂತಿರ್ತಾರೆ, ನಾನು ಎಷ್ಟೋ ಗುರು ಚಾರಿತ್ರೆಗಳನ್ನ ಓದಿ ಒಂದು ವಿಷಯ ಕನ್ಕ್ಲೂಡ್ ಮಾಡ್ಕೊಂಡೆ, ಅದೇನಂತ ಹೇಳಿದ್ರೆ ನೀವು ದೇವ್ರಿಗೆ ಬೈದ್ರೂ ಬಚಾವ್ ಆಗ್ಬಿಡ್ಬೋದು, ಯಾವುದೇ ಕಾರಣಕ್ಕೂ ಗುರು ನಿಂದನೆ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಅನ್ನೋದಿಲ್ಲ, ಅದಕ್ಕೆ ಯಾವ ಪರಿಹಾರನೂ ವರ್ಕ್ ಆಗೋದಿಲ್ಲ ಮತ್ತು ನೀವು ಯಾವ ದೇವಸ್ಥಾನ ಸುತ್ತಿದ್ರೂ ಕೆಲಸ ಆಗೋದಿಲ್ಲ. ಗುರು ನಿಂದನೆಯನ್ನ ಅನುಭವಿಸಲೇಬೇಕಾಗುತ್ತೆ. ಅದಕ್ಕೆ ಒಂದು ಮಾತಿರೋದು, ಹರ ಮುನಿದ್ರೂ ಗುರು ಕಾಯ್ತಾನೆ, ಗುರು ಮುನಿದ್ರೆ ಯಾರು ಕಾಯೋದಿಲ್ಲ ಅಂತ ಹೇಳಿ. ಸೊ ಇದು ಒಂದು ಗುರುವಿನ ಪವರ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕೆಲವರು ಗುರುಸ್ಥಾನದಲ್ಲಿರೋರ ಬಗ್ಗೆ ಕೆಲವರು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಅಫ್ಕೋರ್ಸ್ ಅವರು ಕೆಟ್ಟವರಾಗಿರ್ಲಿ ಅಥವಾ ಒಳ್ಳೆಯವರಾಗಿರ್ಲಿ, ಅವರ ಒಳಗಡೆ ಯಾವ ಕಂಟೆಂಟ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದರಿಂದ ದೂರ ಇದ್ಬಿಡಿ. ಅಂತವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಥವಾ ಮಾತಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಮಿಸ್ ಆಗಿ ನೀವೊಬ್ಬ ನಿಜವಾದ ಗುರುವಿನ ಮೇಲೆ ಕೆಟ್ಟದಾಗ ಕಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಗುರು ಶಾಪದ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕೇವಲ ನೀವು ಅನುಭವಿಸೋದಿಲ್ಲ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ನಿಮ್ಮ ಒಂದು ಲೈನೇಜ್ ಅಂತ ಏನ್ ಕರಿತೀವಿ ಅವರೆಲ್ಲರೂ ಅನುಭವಿಸ್ಬೇಕಾಗತ್ತೆ. ಅದು ಅಲ್ಲದೆ ಕೆಲವೊಮ್ಮೆ ನೀವು ಮಾಡುವಂತಹ ತಪ್ಪು ನಿಮ್ಮ ಪೂರ್ವಜರು ಅನುಭವಿಸ್ಬೇಕಾಗಿ ಬರ್ತದೆ. ಸೊ ಹೀಗೆ ಇನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗುರು ಓವರ್ ಆಲ್ ಆಗಿ ಜಾತಕದಲ್ಲಿ ಏನಾದ್ರೂ ಪ್ರಾಬ್ಲಮ್ಯಾಟಿಕ್ ಪೊಸಿಷನ್ ಗಳಲ್ಲಿತ್ತು ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಗುರುವಿನ ಒಂದು ರೆಮಿಡಿ ಬರೋದಿಲ್ಲ ಅನ್ನುವಂಥದ್ದು. ಮಿತ್ರರೇ, ಇನ್ನ ಮೂರನೇದಾಗಿ ಗುರು ನೆಗೆಟಿವ್ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ರಿಸಲ್ಟ್ ಆಲ್ಮೋಸ್ಟ್ ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೆ. ಯಾಕೆಂತ ಹೇಳಿದ್ರೆ ನೀವು ಕ್ಯಾನ್ಸರ್ ಬಂದಿರೋರ್ಗೆಲ್ಲ ಕಾಂಬಿನೇಷನ್ ನೋಡ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂದ್ರೆ ಏನು, ಡ್ಯಾಮೇಜ್ಡ್ ಸೆಲ್ಸ್ ಗಳು ಅನ್ಲಿಮಿಟೆಡ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರ್ತದೆ ನಿಮ್ ಬಾಡಿಲಿ. ಹೇಗೆ ಒಂದು ಹೆಲ್ತಿ ಸೆಲ್ ಮಲ್ಟಿಪ್ಲೈ ಆದ್ರೆ ಒಬ್ಬ ಮನುಷ್ಯ ಹೆಲ್ತ್ಫುಲ್ ಆಗಿರ್ತಾನೋ, ಹಾಗೇನೆ ಡ್ಯಾಮೇಜ್ ಆಗಿರುವಂತಹ ಜೀವಕೋಶಗಳು ನಿಮ್ಮ ಬಾಡಿಯಲ್ಲಿ ಮಲ್ಟಿಪ್ಲೈ ಆಯ್ತು ಅಂತ ಹೇಳಿದ್ರೆ ಅದೇ ಕ್ಯಾನ್ಸರ್ ಆಗಿರುತ್ತೆ. ಸೊ ಈ ಮಲ್ಟಿಪ್ಲಿಸಿಟಿ ಮಾಡುವಂತಹ ಕೆಪಾಸಿಟಿ ಇರೋದು ಜಾತಕದಲ್ಲಿ ಎರಡೇ ಗ್ರಹಕ್ಕೆ, ಒಂದು ರಾಹುವಿಗೆ, ಒಂದು ಗುರುವಿಗೆ ಮಾತ್ರ. ಸೊ ಈ ಗುರು ಜಾತಕದಲ್ಲಿ ಏನಾದ್ರೂ ಕೆಟ್ಟಿತ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರ್ತದೆ. ಎಲ್ರಿಗೂ ಆಗುತ್ತೆ ಅಂತಲ್ಲ, ಕೆಲವೊಂದು ಕಾಂಬಿನೇಷನ್ ಗಳಲ್ಲಿ ಮಾತ್ರ ಆಗುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗುರು ನೆಗೆಟಿವ್ ಅನ್ನು ಕೊಡ್ತಾನೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಮಿತ್ರರೇ, ಇನ್ನ ಎರಡನೆಯದಾಗಿ ಗುರುವಿಗೆ ಮಾಡಬಹುದಾದಂತಹ ಒಂದು ಸಿಂಪಲ್ ಪರಿಹಾರ ಏನು ಅಂತ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಸತ್ಯವನ್ನ ಹೇಳುವುದು. ಮಿತ್ರರೇ, ನೀವು ರಾಮಕೃಷ್ಣ ಪರಮಹಂಸರು ಅಥವಾ ಬೇರೆಲ್ಲ ಮಹಾತ್ಮರಗಳನ್ನ ನೋಡಿದ್ರೆ ಅವರು ಒಂದು ವಿಷಯ ಹೇಳ್ತಾರೆ, ಅದೇನಂತ ಹೇಳಿದ್ರೆ ಸತ್ಯವೇ ದೇವ್ರು. ಯಾರು ಸತ್ಯವನ್ನ ಹೇಳ್ತಾರೆ
ಬೆಳೀತಾ ಹೋಗ್ತಾರೋ ಜೀವನದಲ್ಲಿ ಅವರು ದೇವರಿಗೆ ಬಹಳ ಹತ್ತಿರದಲ್ಲಿರ್ತಾರೆ ಅಂತ ಹೇಳ್ತಾರೆ. ಜಾತಕದಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಗುರುತಿಸೋದಕ್ಕೆ ಗುರು ಎಲ್ಲಿದ್ದಾನೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಗುರು ಸತ್ ಅಂತ ಹೇಳಿದ್ರೆ ಸತ್ಯವನ್ನ ರೆಪ್ರೆಸೆಂಟ್ ಮಾಡುತ್ತೆ ಗುರು ಗ್ರಹ ನಿಮ್ಮ ಜಾತಕದಲ್ಲಿ. ಸೊ ಯಾರಿಗೆ ಲಗ್ನದಲ್ಲೇ ಗುರು ಇರ್ತಾನೆ ಅಂತವ್ರಲ್ಲಿ ಬಹಳ ಸತ್ಯ ಇರ್ತದೆ. ಅವರು ಯಾವಾಗ್ಲೂ ಯೂಶುವಲ್ ಆಗಿ ನೈತಿಕತೆ ಬಿಟ್ಟು ಅಷ್ಟು ತಪ್ಪೋದಿಲ್ಲ. ಇನ್ನು ಎರಡನೇದಾಗಿ ಕೆಲವರು ಹೇಳ್ತಾರೆ 10ನೇ ಮನೆಯಲ್ಲಿ ಗುರು ಕುಳಿತುಕೊಂಡ್ರು ಬಹಳ ಒಳ್ಳೇದು ಅಂತ. ಸೊ 10ನೇ ಮನೆಯಲ್ಲಿ ಗುರು ಕುಳಿತುಕೊಂತು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಆ ವ್ಯಕ್ತಿ ಜೀವನದಲ್ಲಿ ಸತ್ಯ ಅಂತ ಹೇಳಿದ್ರೆ ಒಳ್ಳೆಯದು, ನಿಜವಾದ ಒಳ್ಳೆಯದಕ್ಕೆ ಹತ್ತಿರವಾದಂತಹ ಕೆಲಸಗಳನ್ನ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ 10ನೇ ಮನೆ ಕರ್ಮಸ್ಥಾನ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡ್ತಾನೆ ಅನ್ನುವಂಥದ್ದು ಕೂಡ ಅರ್ಥ. ಅದಕ್ಕೆ ಗುರು 10ನೇ ಮನೆ ಕೇಂದ್ರದಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಅದು ರಾಜಯೋಗ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಮಿತ್ರರೇ, ನೀವು ಮಹಾತ್ಮ ಗಾಂಧೀಜಿಯವರ ಚಾರ್ಟ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಚಾರ್ಟ್ ಅಲ್ಲಿ ಗುರು 7ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಯಾವಾಗ ಗುರು 7ನೇ ಮನೆಯಲ್ಲಿ ಕುಳಿತುಕೊಂಡು ಲಗ್ನ ಮತ್ತು ಲಗ್ನಾಧಿಪತಿಯನ್ನ ನೋಡ್ತಾ ಇದ್ದಾನೆ. ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ನೀವು ಅನಲೈಸ್ ಮಾಡೋದಾಯ್ತು ಅಂತ ಹೇಳಿದ್ರೆ ಕೆಲವೊಂದು ಘಟನೆಗಳು ಇವತ್ತು ಕೂಡ ಕೆಲವರು ಅದನ್ನ ಕ್ರಿಟಿಸೈಸ್ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಈ ಕೆಲಸಗಳನ್ನ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು. ಬಟ್ ಸ್ಟಿಲ್ ಮಹಾತ್ಮ ಗಾಂಧೀಜಿಯವರು ಸತ್ಯದ ಪಥದಲ್ಲಿದ್ದರಿಂದ ಅದನ್ನು ಕೂಡ ಅವರೇ ಬರ್ಕೊಂಡಿದ್ದಾರೆ ಅವರ ಆಟೋಬಯೋಗ್ರಫಿಯಲ್ಲಿ. ಬೇರೆ ಯಾರೋ ಹೇಳಿದ್ದಲ್ಲ, ನಾನು ಹೀಗ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಸತ್ಯದ ಪ್ರಭಾವ. ಆದ್ರೂ ಇಂತಹ ಕೆಲಸ ಆಗಿದ್ರೂ ಕೂಡ ಮಹಾತ್ಮ ಗಾಂಧೀಜಿಯವರು ಇವತ್ತು ಫಾದರ್ ಆಫ್ ದಿ ನೇಷನ್ ಅಂತ ಕರೆಸ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸತ್ಯ ಹೇಳುವಂತಹ ಕೆಪಾಸಿಟಿ ಜೀವನದಲ್ಲಿತ್ತು. ಆದ್ರಿಂದ ಒಂದು ಸುಲಭವಾದ ರೆಮಿಡಿ ಗುರುವಿಗೆ ಏನಂತ ಹೇಳಿದ್ರೆ ಯಾವಾಗ್ಲೂ ಇದ್ದಿದ್ದನ್ನ ಇದ್ದಾಗೆ ನುಡಿಯುವಂತದ್ದೇ ಸತ್ಯ ಹೇಳುವಂಥದ್ದು. ಆಗ ನಿಮ್ಮ ಜಾತಕದಲ್ಲಿ ಗುರು ಇಂಪ್ರೂವ್ ಆಗ್ತಾ ಹೋಗ್ತಾನೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.